ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ. ಅದರಲ್ಲೂ ತಾಯಿ ಬಗ್ಗೆ ಇರುವಂಥ ಹಾಡು ನನಗೆ ತುಂಬ 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 ಇಷ್ಟ ಆಯಿತು. ರಾಜೇಶ್ ಅವರು ಪೀಟರ್ ಪಾತ್ರನ ಜೀವಿಸಿದ್ದಾರೆ. ವಿಜುವಲ್ಸ್ ಅಂತೂ ತುಂಬ ಚೆನ್ನಾಗಿದೆ. ನಿಮ್ಮ ಡೈರೆಕ್ಷನ್ ಬಗ್ಗೆ ಆ್ಯಕ್ಚುಲಿ ನಮಗೊಂದು ಎಕ್ಸ್ಪೆಕ್ಟೇಷನ್ ಇತ್ತು. ಯು ಡಿಡ್ ಎ ಗ್ರೇಟ್ ಜಾಬ್. ಚಿಕ್ಕ ಚಿಕ್ಕ ವಿಚಾರನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಕನ್ನಡದಲ್ಲಿ ನನ್ನ ತಿಳಿದ ಮಟ್ಟಿಗೆ ಚಂಡೆ ಬಗ್ಗೆ ಯಾವುದೇ ಮೂವಿ ಬಂದಿಲ್ಲ. ಚಂಡೆ ಬಾರಿಸೋ ಬಗ್ಗೆ ಇದರಲ್ಲಿ ಚಂಡೆ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. A woman who is married in a very different way, and her energy on screen was amazing. ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ದಟ್ ವಿ ಕ್ಯಾನ್ ಸಿ ಇಟ್ ಆನ್ ದ ಸ್ಕ್ರೀನ್ ಆ್ಯಂಡ್ ಇಟ್ ಹಸ್ ಪೇಡ್ ಆಫ್. ನನಗೆ ಜೆಸ್ಸಿ ಕ್ಯಾರೆಕ್ಟರ್ ಸಖತ್ ಇಷ್ಟ ಆಯಿತು. ನಮಸ್ತೆ. ಈಗಷ್ಟೇ ನಾನು ಪೀಟರ್ ಸಿನಿಮಾನ ನೋಡಿಕೊಂಡು ಬರ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಮೂವಿ. ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ. ಅದರಲ್ಲೂ ತಾಯಿ ಬಗ್ಗೆ ಇರುವಂಥ ಹಾಡು ನನಗೆ ತುಂಬ 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 ಇಷ್ಟ ಆಯಿತು. ಎಲ್ಲರೂ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಯಾವುದೋ ಒಂದು ಸಣ್ಣ ಪಾತ್ರ ಅಂತ ಯಾವ ಪಾತ್ರನೂ ಇಟ್ಸ್ ಓಕೆ ಬಿಡು, ನಾವು ಬರೀ ಮೇನ್ ಕ್ಯಾರೆಕ್ಟರ್ ಕಡೆ ಮಾತ್ರ ಗಮನ ಕೊಡುವ ಆ ಥರದ್ದು ಯಾವುದೂ ಇಲ್ಲ. ತಂದೆ ಪಾತ್ರ ಆಗಿರ್ಬೋದು, ಸ್ನೇಹಿತರ ಪಾತ್ರ ಆಗಿರ್ಬೋದು, ಆ ಒಂದು ಟೀ ಅಂಗಡಿ ಆ ಪಾತ್ರ ಆಗಿರ್ಬೋದು, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ರಾಜೇಶ್ ಅವರು ಪೀಟರ್ ಪಾತ್ರನ ಜೀವಿಸಿದ್ದಾರೆ. ಹಾಗೆ ಮೇರಿ ಪಾತ್ರದಲ್ಲಿ ಪ್ರತಿಮಾ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಮಗನ್ನ ಕಳ್ಕೊಂಡು ಒದ್ದಾಡೋ ಒಂದು ಆ ನೋವು ಸಂಕಟ ಏನಿದೆ ಅದನ್ನು ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದಾರೆ. ಅಂದರೆ ಮಾನಸಿಕವಾಗಿ ಅವ್ರಿಗೆ ಆಗುವಂಥ ಆಘಾತನ ಅವ್ರು ಎಕ್ಸ್ಪ್ರೆಸ್ ಮಾಡೋ ರೀತಿ ಇದೆ ಅಲ್ಲ, ತುಂಬ ಚೆನ್ನಾಗಿದೆ ಅದು. ಇಡೀ ತಂಡದ ಪರಿಶ್ರಮಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ನಿಮಗೆ ಯಶಸ್ಸು, ಕೀರ್ತಿ, ದುಡ್ಡು ಎಲ್ಲ ಸಿಗಲಿ. ವೆರಿ ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ ಪೀಟರ್ಗೆ. ಖಂಡಿತ ನೀವು ಈ ಸಿನಿಮಾ ನೋಡಿ. ಸಿನಿಮಾ ಒಬ್ರೊಬ್ರಿಗೆ ಒಂದೊಂದು ರೀತಿಯಾದ ಒಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಕೆಲವರಿಗೆ ತಾಯಿ ಮಗನ ಬಾಂಧವ್ಯದ ಬಗ್ಗೆ ಇರ್ಬೋದು, ಅಥವಾ ಅಣ್ಣ ತಮ್ಮನ ಬಾಂಧವ್ಯ ಇರ್ಬೋದು, ಅಥವಾ ಆ ತಂದೆ ಮಗನ ಬಾಂಧವ್ಯ ಇರ್ಬೋದು. ಸಣ್ಣದು ಒಂದು ಸೀನ್ ಆದ್ರೂ ಅದು ತುಂಬ ಎಫೆಕ್ಟಿವ್ ಆಗಿ ತುಂಬ ಪರಿಣಾಮಕಾರಿಯಾಗಿದೆ. ಯಾರಾದರೂ ಒಬ್ಬರು ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಕ್ಯಾರೆಕ್ಟರ್ನ ಖಂಡಿತ ನೀವು ರಿಲೇಟ್ ಮಾಡ್ಕೊಳ್ತೀರ. ನಾವೆಲ್ಲರೂ ಅಂದರೆ ಪ್ರತಿಯೊಬ್ಬರೂ ಪರಿಸ್ಥಿತಿಯ ಕೈಗೊಂಬೆಗಳು. ಅದು ಯಾರೇ ಆಗಿರ್ಬೋದು. ನಾವು ಅಂದ್ಕೊಳ್ತೀವಿ ನಮ್ಮ ಬದುಕನ್ನು ನಾವು ಲೀಡ್ ಮಾಡ್ತಿದ್ದೀವಿ, ನಮಗೇನು ಇಷ್ಟ ಆಗುತ್ತೆ, ನಮಗೆ ಹೇಗೆ ಇಷ್ಟ ಆಗುತ್ತೆ, ನಾವು ಆ ರೀತಿ ಬದುಕ್ತಾ ಇದ್ದೀವಿ ಅಂತ. ಅದು ಖಂಡಿತ ಅಲ್ಲ. ಪ್ರತಿಯೊಬ್ಬ ಮನುಷ್ಯನೂ ಪರಿಸ್ಥಿತಿಯ ಕೈಗೊಂಬೆ ಆಗಿ ಅವನ ಜೀವನ ಅದರಿಂದಾಗಿ ಹೇಗೆಲ್ಲ ಮೇಲೆ ಕೆಳಗೆ ಹೋಗುತ್ತೆ ಅನ್ನೋದನ್ನು ನೀವು ಖಂಡಿತ ರಿಲೇಟ್ ಮಾಡ್ಕೊಳ್ಬೋದು. ಖಂಡಿತ ಥಿಯೇಟರ್ಗೆ ಬನ್ನಿ. ಪೀಟರ್ಗೆ ನಿಮ್ಮ ಆಶೀರ್ವಾದ ಇರಲಿ. ಮೂವಿ ನೋಡಿದ್ವಿ ಈಗ ತಾನೇ. ತುಂಬ ಖುಷಿ ಆಯಿತು. ಸಾಂಗ್ಸ್ಗಳು ತುಂಬ ಯೂತ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಜೊತೆಗೆ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಾಜೇಶ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಮಾ ಮೇಡಮ್ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಹೀರೋಯಿನು ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇನ್ನೊಬ್ರು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಪಾತ್ರಗಳು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬನ್ನಿ, ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ. ಯಾರು ತಪ್ಪದೆ ಮಿಸ್ ಮಾಡದೆ ಥಿಯೇಟರ್ಗೆ ಬನ್ನಿ, ನೋಡಿ. ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಒಂದು 2 ಅವರ್ಸು ನಿಮಗೆ ಬೇರೆ ಯಾವುದೇ ಥರ ಆಲೋಚನೆ ಬರದೆ ಸಿನಿಮಾ ಕಡೆನೇ ಕೂರಿಸುತ್ತೆ. ತುಂಬ ಚೆನ್ನಾಗಿದೆ, ಬನ್ನಿ. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ನಾನು ಪೀಟರ್ ಸಿನಿಮಾ ನೋಡ್ಕೊಂಡು ಬಂದೆ. ವಿಜುವಲ್ಸ್ ಅಂತೂ ತುಂಬ ಚೆನ್ನಾಗಿದೆ. ಸುಕೇಶ್ ಸರ್, ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ನಿಮ್ಮ ಡೈರೆಕ್ಷನ್ ಬಗ್ಗೆ ಆ್ಯಕ್ಚುಲಿ ನಮಗೊಂದು ಎಕ್ಸ್ಪೆಕ್ಟೇಷನ್ ಇತ್ತು. ಯು ಡಿಡ್ ಎ ಗ್ರೇಟ್ ಜಾಬ್. ಆ್ಯಂಡ್ ಆ್ಯಕ್ಟಿಂಗ್ ವೈಸ್ ಅಂತ ಬಂದರೆ ಪೀಟರ್, ಮೇರಿ, ರಾಧಾ, ಮೀರಾ, ಈ ಕ್ಯಾರೆಕ್ಟರ್ಸ್ ಎಲ್ಲ ನಮ್ಮ ಬಾಯೆಲ್ಲ ಇದೆ. ಬಿಕಾಸ್ ಅಷ್ಟು ಚೆನ್ನಾಗಿ ಕನೆಕ್ಟ್ ಆಗಿದೆ. ಎಲ್ಲರೂ ದೇ ಹ್ಯಾವ್ ಗಿವನ್ ಜಸ್ಟಿಸ್ ಟು ದರ್ ಕ್ಯಾರೆಕ್ಟರ್. ತುಂಬ ಒಳ್ಳೆಯದಾಗಲಿ. ಎಲ್ಲರೂ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನಾನು ಹೇಳೋದೇ ಮರ್ತುಬಿಟ್ಟೆ. ನಾವು ಮುಂಚೆನೇ ನೋಡಿದ್ವಿ ಆ್ಯಕ್ಚುಲಿ. ಸಾಂಗ್ಸ್ ಎಲ್ಲ ರಿಲೀಸ್ ಆಗಿದ್ದರಿಂದ. ಆ್ಯಂಡ್ ಈಗ ಸಿನಿಮಾದಲ್ಲಿ ವಿತ್ ಸ್ಟೋರಿ ನೋಡಿದಾಗ ಇನ್ನೂ ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ನಮಸ್ಕಾರ. ಶ್ಯಾಮ್ ಸುಂದರ್ ಹೆಗಡೆ ಅಂತ. ನಾನು ರಾಜೇಶ್ ಧ್ರುವರ ತುಂಬ ಆತ್ಮೀಯ ಸ್ನೇಹಿತ ಅಂತ ಹೇಳ್ಬೋದು. ಬಾಲಾಜಿ ಫೋಟೋ ಸ್ಟುಡಿಯೋ ಅಂತ ಒಂದು ಮೂವಿ ನೋಡಿದ್ದೆ ರಾಜೇಶ್ ಧ್ರುವದ್ದು. ಇದು 2ನೇ ಮೂವಿ ನೋಡುವ ಅಂತ ಬಂದೆ. ಭಾಳ ಖುಷಿ ಆಯಿತು ಪಿಕ್ಚರ್ ನೋಡಿ. ಇದರಲ್ಲಿ ಒಂದು ಚಿಕ್ಕ ಚಿಕ್ಕ ವಿಚಾರನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ. 2 ಹಾಡುಗಳು ಮೆಲ್ಕಾಡಿಸುವಂಗಿದೆ. ಚಿಕ್ಕ ಚಿಕ್ಕ ಪಾರ್ಟ್ ಅಂತಂದು ಹೇಳ್ಬೋದು. ಇದರಲ್ಲಿ ಒಂದು ಚಿಕ್ಕ ಪಾರ್ಟ್ ಬರುತ್ತೆ ಜೋಸೆಫ್ದು. ಅದರಲ್ಲಿ ಒಂದು ಭಾಳ ಸ್ಮಾಲ್ ಪಾರ್ಟ್ ಅದು. ಅದರಲ್ಲಿ ಏನಾಗುತ್ತೆ, ಅವನು ಕುಡುಕಾಗಿರ್ತಾನೆ. ಅಲ್ಲಿ ಮನೇಲಿ 100 ಕಷ್ಟ ಇದೆ. ಮನೇಲಿ 100 ಕಷ್ಟ ಇತ್ತು ಅಂತಂದ್ರೂ ಅವನು ಆರಾಮಾಗಿರ್ತಾನೆ. ಲೈಫಲ್ಲಿ ತೋರಿಸ್ತಾನೆ ನಿಮ್ಗೆ ಎಷ್ಟೇ ಕಷ್ಟ ಇತ್ತು ಅಂತಂದ್ರೂ ಲೈಫಲ್ಲಿ ಆರಾಮಾಗಿರಿ ಅಂತ ಹೇಳುವಂಥ ಒಂದು ಚಿಕ್ಕ ಪಾರ್ಟನ್ನು ಜೋಸೆಫರ್ ಮಾಡಿದ್ದಾರೆ. ಆಮೇಲೆ ಜೋಸೆಫರ್ ವೈಫು ಮೇರಿ. ಆ ಫಿಲ್ಮನ್ನು ನೋಡಬೇಕಾದ್ರೆ ನಮಗೆ ಹೆದರಿಕೆ ಆಗುತ್ತೆ ಅವ್ರು ನೋಡ್ಬೇಕಾದ್ರೆ, ಅವ್ರ ಆ್ಯಕ್ಟಿಂಗು, ಅವರು ಇದನ್ನು ಮಾಡಬೇಕಾದ್ರೆ. ಆಮೇಲೆ ಜೆಸ್ಸಿ ಪಾರ್ಟು. ಜೆಸ್ಸಿ ಅಂತ ನಮ್ಮ ಪಕ್ಕದಲ್ಲಿ ಕೂತಾರೆ ಹೇಳ್ತಾಯಿದ್ರು. ನಮ್ಮ ಶೋಗೆ ಜೆಸ್ಸಿಯವ್ರು ಬಂದಿದ್ದರು. ಇಲ್ಲಿ ಜೆಸ್ಸಿಯವ್ರು ಬಂದಿದ್ದರು. ಅವರನ್ನು ನೋಡಿ ಹೇಳ್ತಾಯಿದ್ರು, ಅಯ್ಯೋ ನಾನು ಅವ್ರ ಹತ್ರ ಮಾತಾಡಲ್ಲ, ಭಯ ಆಗತ್ತೆ ಅವ್ರನ್ನ ನೋಡಿಬಿಟ್ರೆ
ಅಂತ ಹೇಳಿದ್ರು. ಅಲ್ಲಿಗೆ ಅಷ್ಟು ಅವ್ರದ್ದು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಲ್ಲಿ. ಇನ್ನು ರಾಜೇಶ್ ಧ್ರುವ ಬಗ್ಗೆ ಮಾತಾಡ್ಬೇಕಂತ ಅವ್ರ ಹತ್ರ ಏನು ಹೇಳಿ, ತುಂಬ ಲವಲವಿಕೆಯಿಂದ ಒಂದು ಆ್ಯಂಗಲಲ್ಲಿ 2 ಶೇಡಲ್ಲಿ ಮಾಡಿದ್ದಾರೆ. ಒಂದು ಶೇಡಲ್ಲಿ ನೋಡಿದ್ರೆ ಚಿಕ್ಕ ಕಾಲೇಜ್ ಹುಡುಗನ ಥರ ಕಾಡ್ತಾನೆ, ಇನ್ನೊಂದ್ರಲ್ಲಿ ಪ್ರಬುದ್ಧವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಚಂಡೆ ಬಾರಿಸೋದು ನಮ್ಮ ಉತ್ತರ ಕನ್ನಡ, ದಕ್ಷಿಣ ಕನ್ನಡದಲ್ಲಿ ಚಂಡೆಗೆ ತುಂಬ ಮಹತ್ವ ಇದೆ. ಚಂಡೆ ಬಾರಿಸಿ ತುಂಬ ಒಂದು ಈ ಕನ್ನಡದಲ್ಲಿ ನನ್ನ ತಿಳಿದ ಮಟ್ಟಿಗೆ ಚಂಡೆ ಬಗ್ಗೆ ಯಾವುದೇ ಮೂವಿ ಬಂದಿಲ್ಲ. ಚಂಡೆ ಬಾರಿಸೋ ಬಗ್ಗೆ ಇದರಲ್ಲಿ ಚಂಡೆ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ರಾಜೇಶ್ ಧ್ರುವ ಆ ಪಾರ್ಟನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಥರದಲ್ಲಿ ಕಾಲೇಜ್ ಹುಡುಗ, ಇನ್ನೊಂದರಲ್ಲಿ ಪ್ರಬುದ್ಧವಾಗಿ ಇರುವಂಥದ್ದು, ಇನ್ನೊಂದರಲ್ಲಿ ಮಾನಸಿಕವಾಗಿ ಯೋಚನೆ ಮಾಡುವಂಥದ್ದು, ಒಂದರ ಮೆಂಟಲಿ ಒಂಥರ ಟಾರ್ಚರ್ ಆಗುತ್ತೆ ಆಗೇನು ಮಾತಾಡ್ತಾರೆ, ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಕನ್ನಡದಲ್ಲಿ ಒಳ್ಳೆ ಮೂವಿ ತೆಗೆದಿದ್ದಾರೆ, ಹೋಗಿ ನೋಡಿ. ನೀವು ಮನೇಲಿ ಕೂತು ಕಂಪ್ಲೇಂಟ್ ಮಾಡಬೇಡಿ ಕನ್ನಡದಲ್ಲಿ ಒಳ್ಳೆ ಮೂವಿ ಬರ್ತಾ ಇಲ್ಲ ಅಂತ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಆಮೇಲೆ ನನ್ನ ಮಾತು ನಿಮಗೆ ನಂಬಿಕೆ ಇತ್ತಂತಂದರೆ ನೀವು ಓಕೆ ಅಂತ ಕೊಡಿ. ಥ್ಯಾಂಕ್ ಯು, ಧನ್ಯವಾದಗಳು. Hello, I love the movie Peter. My favorite character is Jessie, and she's also happens to be my friend. I loved her character because it portrayed a woman who is married in a very different way, and her energy on screen was amazing. So I give all my support to the cast. Each and every one of them was beautifully portraying themselves as their characters, and please go watch Peter in the nearest theater. Yeah, the direction was amazing. I love the story and how it was portrayed. We did not get to predict the story until the end, and it was beautifully portrayed. And songs? I love the songs, especially Sundari. This is a very different kind of film. You might not have watched it before. It's very new. The cast is new, and each and every one of them has portrayed themselves very beautifully. And it's a very new story. You have not seen this kind of story before. So it's an amazing thriller. Please do watch. ಸೊ ಮೂವಿ ವಾಸ್ ರಿಯಲಿ ಗುಡ್. ಎಲ್ಲರದು ಹಾರ್ಡ್ ವರ್ಕ್ ಅದು ಏನೇನಿದೆ ಆ ಮಳೆನಲ್ಲಿ ಶೂಟ್ ಮಾಡಿರೋದಾಗಲಿ, ಆ್ಯಸ್ ಅ ಟೆಕ್ನಿಷಿಯನ್ ನಾನು ಐ ಆಮ್ ಎ DOP, ಸೊ ಐ ಕುಡ್ ಆ್ಯಕ್ಚುಲಿ ಸಿ ದ ಹಾರ್ಡ್ ವರ್ಕ್ ಬಿಹೈಂಡ್ ದ ಸೀನ್ಸ್ ಏನೇನಾಗಿದೆ ಅಂತ. ಎಸ್ಪೆಷಲಿ ಆ ಮಳೆನಲ್ಲಿ ಶೂಟ್ ಮಾಡೋದು ಇಟ್ಸ್ ರಿಯಲಿ ಡಿಫಿಕಲ್ಟ್. ಆ್ಯಂಡ್ ಈವನ್ ಆರ್ಟಿಸ್ಟು ದೇ ಹ್ಯಾವ್ ವರ್ಕ್ ರಿಯಲಿ ಹಾರ್ಡ್. ಅವ್ರ ಆ್ಯಕ್ಟಿಂಗ್ ಎಕ್ಸ್ಪ್ರೆಷನ್ಸ್ ಆಗಲಿ, ಅವ್ರದ್ದು ಏನೇನು ಕೊಟ್ಟಿದ್ದಾರೆ, ಆ್ಯಂಡ್ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ದಟ್ ವಿ ಕ್ಯಾನ್ ಸಿ ಇಟ್ ಆನ್ ದ ಸ್ಕ್ರೀನ್, ಆ್ಯಂಡ್ ಇಟ್ ಹಸ್ ಪೇಡ್ ಆಫ್. ಆ್ಯಂಡ್ ಇಟ್ ವಾಸ್ ಅ ರಿಯಲಿ ಅಮೇಸಿಂಗ್ ಮೂವಿ, ಆ್ಯಂಡ್ ಐ ವುಡ್ tell everyone, please go watch it in the theaters and enjoy it. ಕ್ಯಾರೆಕ್ಟರ್ ಬಂದ್ಬಿಟ್ಟು ನನಗೆ ಜೆಸ್ಸಿ ಕ್ಯಾರೆಕ್ಟರ್ ಸಖತ್ ಇಷ್ಟ ಆಯಿತು. ಈವನ್ ದೋ ಇಸ್ ಅ ಶಾರ್ಟ್ ಡ್ಯೂರೇಷನ್ ಆನ್ ದ ಸ್ಕ್ರೀನ್, ಬಟ್ ಇದಾಗಲಿ ಒಂಥರ ಮಜಾ ಕೊಡ್ತಾರೆ ಕ್ಯಾರೆಕ್ಟರ್. ಅದು ಡೈರೆಕ್ಷನ್ ವಾಸ್ ಆಲ್ಸೋ ರಿಯಲಿ ಗುಡ್. ಲೈಕ್ ಐ ಸೆಡ್, ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಹ್ಯಾಸ್ ವರ್ಕ್ ರಿಯಲಿ ಹಾರ್ಡ್ ಆ್ಯಂಡ್ ಇಟ್ ಹ್ಯಾಸ್ ಪೇಡ್ ಆಫ್. ಮ್ಯೂಸಿಕ್ ಆಲ್ಸೋ ವಾಸ್ ರಿಯಲಿ ಗುಡ್, ಆ್ಯಂಡ್ ಒಂದೊಂದು ಇವಾಗ ಆ ಕ್ಯಾರೆಕ್ಟರ್ಗೆ ತಕ್ಕನಂಗೆ ಒಂದೊಂದು ಮ್ಯೂಸಿಕ್ ಕೊಟ್ಟಿದ್ದಾರೆ ಒಂದೊಂದು ಜಾಗದಲ್ಲಿ. ದಟ್ ವಾಸ್ ಥಿಯೇಟರ್ಗೆ ಬಂದು ನೋಡಿ ಇದನ್ನು, ಆ್ಯಂಡ್ ಇಟ್ ಈಸ್ ವರ್ತ್ ಇಟ್.